ಇವತ್ತಿನ ಕೆಲಸ ಏನಂದರೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಏನು ಹೇಳ್ತೀರಾ ನಮ್ಮ ಆಡಿಯನ್ಸಿಗೆ? ಇದನ್ನ ಬುಧಗ್ರಹ ಅಂತ ಕರಿತೀವಿ. ಬುಧಗ್ರಹನ ಯಾಕಪ್ಪ ಪ್ರಾರ್ಥನೆ ಮಾಡ್ಬೇಕಂದ್ರೆ ಬುಧನ ಬುದ್ಧಿಕಾರಕ ಅಂತ ಕರಿತೀವಿ. ಒಳ್ಳೆ ಬುದ್ಧಿ ಪ್ರಾಪ್ತಿ ಆಗ್ಬೇಕಂದ್ರೆ ಹಾಲು ಹಾಕ್ತಾ ಇದ್ದಾರೆ, ಅಭಿಷೇಕ ಮಾಡ್ತಾ ಇದ್ದಾರೆ ಸರ್. ದೇವ್ರುಗಳೇ ಅಭಿಷೇಕ ಅಲಂಕಾರ ಆಗಿದೆ ದೇವರಿಗೆ. ದೇವ್ರುಗಳೇ ಕಾಂತಣ್ಣ ಒಂದೇಟಿಗೆ ಹಾಕ್ಬೇಕು. ಅಲ್ಲಿ ಆಗ್ತಾ ಇತ್ತು ಕುತ್ಕಳೆ. ಶ್ರೀ ಮಹಾಗಣಾಧಿಪತಿ ದೇವ್ರುಗಳೇ ಫೈನಲಿ ಪೂಜೆ ಆಯ್ತು. ಇವಾಗ ನಮ್ಮ ಚಾನಲ್ ಎಲ್ಲ ಮುಗ್ದಿದ್ದಾಯ್ತು. ಇಷ್ಟೊತ್ತಕ್ಕ ರೆಸ್ಟ್ ಮಾಡಿದೆ. 12-1 ಗಂಟೆಗೆ ಪೂಜೆ ಮುಗೀತು. ಲಾಗ್ ಎಂಡ್ ಮಾಡಕ್ಕೆ ಇಷ್ಟೇ ವಿಡಿಯೋ ದೇವ್ರುಗಳೇ. ಬರೋದ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ ದೇವ್ರುಗಳೇ, ಇವತ್ತಿನ ಕೆಲಸ ಏನಂದರೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಯಾಂತಕ್ಕೆ ಈ ಡ್ರೆಸ್ಸು ಅಂತ ನೀವು ಕೇಳ್ಬೋದು. ನಮ್ಮ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡಿಸ್ತಿದ್ದೀನಿ. ಆ ಪೂಜೆ ಮಾಡ್ಕೊಡೋಕೆ ಬಂದಿರೋರು ಯಾರು ಅಂದರೆ ನಮ್ಮ ಲೆಕ್ಚರರು ಮತ್ತು ನಮ್ಮ ಸರ್ರು. ಬರೀ ಅಲ್ಲೋಗಿ ಸಿಗ್ತೀನಿ. ಈ ಡ್ರೆಸ್ಸು ಹಾಕೊಂಡ್ರದು ಅದೇ ಉದ್ದೇಶ ಗೈಸ್. ಬನ್ನಿ ಗೈಸ್, ಇವಾಗ ಸೀದಾ ಅಲ್ಲೋಗಿ ಸಿಗ್ತೀನಿ. ಕದ ಹಾಕೊಂಡು ಹೋಗ್ಬಿಡೋಣ ಬನ್ನಿ. ಇವಾಗ ಸೀದಾ ಅಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಗೈಸ್. ನಡೀರಿ ಹೋಗೋಣ. ಕದ ಹಾಕೊಂಡು ಹೋಗ್ತೀನಿ. ಆಲ್ರೆಡಿ ಅಲ್ಲೊಂದು ಕ್ಯಾಮ್ರಾ ಇಟ್ಟಿದ್ದೀನಿ. ನಾನು ಸ್ನಾನ ಮಾಡಿ ಇವಾಗ ರೆಡಿಯಾದೆ. ಕಾಯಿ ಹೋಗ್ಕೊಂಡು ಎಲ್ಲ ಅಲ್ಲಿ ಆಗಲೇ ಇಟ್ಟು ಬಂದು ಈಗ ರೆಡಿಯಾಗಿದ್ದೀನಿ. ಬನ್ನಿ. ಫ್ಲ್ಯಾಶ್ ಬ್ಯಾಕ್. ಪೂಜೆಗೆಲ್ಲ ರೆಡಿ ಆಗ್ತೈತಿ. ಇವಾಗ ಪೂಜೆಗೆ ರೆಡಿ ಮಾಡಬೇಕು. ನೋಡಿ ನಮ್ಮ ಸರ್ ರೆಡಿ ಮಾಡ್ತವ್ರೆಲ್ಲ. ಅದನ್ನು ಕ್ಯಾಮ್ರಾದಲ್ಲಿ ಹೇಳ್ತಾ ಇದ್ದೀನಿ ಸರ್. ನನಗೆ ಅಲ್ಲೊಂದು ಕ್ಯಾಮ್ರಾ ಇಟ್ಟಿದ್ದೀನಿ. ಭದ್ರ ಬಿಡಿಸ್ತಾಳೆ ಇವಳು ಸುಬ್ಬಿ. ಬರೀ ಇಂಥದೆಯಾ ಗೈಸ್. ಎಲ್ಲ ರೆಡಿಯಾಗಿದೆ ಈಚೆವು. ಇವಾಗ ಒಳಗಡೆ ರೆಡಿ ಮಾಡ್ತಾವ್ರೆ ಸರ್. ನೋಡಿ ಎಳ್ಳೀರು ಹೂವು ಎಲ್ಲ ರೆಡಿ ಇದೆ ಗೈಸ್. ಪಲಾರ ಎಲ್ಲ ರೆಡಿಯಾಗಿ ಸಿಗುವ ಗೈಸ್ ಅಂತ ಹೇಳ್ತಾ ಬನ್ನಿ. ರೆಡಿನಾ?
ದೇವ್ರುಗಳೇ ಸರ್ ವಿಡಿಯೋ ಮಾಡ್ತಾ ಇದ್ದಾರೆ, ಫೋಟೋ ತೆಗಿತಾ ಇದ್ದಾರೆ ನೋಡಿ, ಎಲ್ಲ ರೆಡಿ ಆಗಿದ್ದಾವೆ. ಒಂದು ನವಗ್ರಹ ಪೂಜೆ. ಸರ್ ಇವಾಗ ದೇವರಿಗೆ ಅದ್ರ ಮೇಲೆಲ್ಲ ಇದನ್ನ ಹಾಕಿದ್ದೀರಲ್ಲ, ಅದೇನಿಟ್ಟು ಸರ್ ಅದು? ಅಕ್ಕಿ ಹಿಟ್ಟಲ್ಲಿ ಅರಿಶಿನವನ್ನು ಹಾಕೊಂಡು ಬಿದ್ದಿರ್ತಾರೆ. ಅದು ಸ್ವಲ್ಪ ಲೈಫ್ ಚೆನ್ನಾಗಿರುತ್ತೆ, ಅಂದ್ರೆ ಟೈಟಾಗಿ ಇಟ್ಕೊಂಡು ಕುತ್ಕೊಳ್ಳುತ್ತೆ, ಬೀಳಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಹಾಕ್ತೀವಿ. ಎಲ್ಲ ಕಡೆ ಅಷ್ಟೇ ಅದನ್ನೇ ಹೆಚ್ಚಾಗಿ ಯೂಸ್ ಮಾಡಿ. ಸರ್ ಇವಾಗ ಈ ಕಲರ್ ಬರುತ್ತಲ್ಲ, ಈ ಕಲರ್ಗೆ ಏನು ಮಾಡಬೇಕು? ಯಾವ ಕಲರ್? ಇದು ವೈಟ್ ಸುಕ್ಕು. ಅದಕ್ಕೆ ಏನು ಮಾಡ್ಬೇಕಂದ್ರೆ ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಒಂದಿನ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಒಂದಿನ ಫುಲ್ಲು ನೈಟ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಬೆಳಗ್ಗೆ ಎದ್ಬಿಟ್ಟು ನೀಟಾಗಿ ನೀರು ಹಾಕ್ಬಿಟ್ರೆ ಯಾವುದೇ ರೀತಿ ಕಲೆ ಇರಲ್ಲ, ಎಲ್ಲ ಹೊರಟೋಗುತ್ತೆ. ಅಂದರೆ ಅದು ತಿಂಗಳಿಗೆ ಒಂದ್ಸತಿ ಮಾಡ್ತಾ ಇರ್ಬೇಕಾ? ಮಾಡಿದ್ರೆ ಒಳ್ಳೇದು, ನೀಟಾಗಿ ಕಾಣತ್ತವಾಗ. ಹೇಳ್ತೀರಾ ನಮ್ಮ ಆಡಿಯನ್ಸಿಗೆ? ಸರ್ ನಮ್ಮ ದೇವ್ರುಗಳ್ಗೆ ಏನಂತ ಹೇಳ್ತೀರಾ? ನೀವು ಫಸ್ಟ್ ಬಂದು ಕುತ್ಕೊಂಡ್ಬಿಟ್ರೆ ಕೂತ್ಕೊತೀನಿ. ನೀನು ಹೋಗಿ ಅದನ್ನು ರೆಡಿ ಮಾಡಿಬಿಟ್ಟು ಬೇಗ ಕರೆ ಕಟ್ಟಾಕ್ಬಿಟ್ಟು ಬಾರೆ. ಕಟ್ಟಾಕ್ಬಿಟ್ಟು ಬಾ ಹೋಗು, ನೀನು ಹೇಳ್ತೀನಿ ಫಸ್ಟ್, ಸರಿನಾ? ಇವಾಗ ಸ್ಟಾರ್ಟ್ ಆಗಿದೆ, ಮುಂದೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ದೀಪ ಹಚ್ಚಿ ಎರಡೊಂದು ಇಲ್ಲೊಂದು ಕ್ಯಾಮ್ರಾ ಇಟ್ಟಿದ್ದೀನಿ ನೋಡಿ ಗೈಸ್, ಮೈಕ್ ಆನ್ ಮಾಡಿಕೊಟ್ಟಿದ್ದೀನಿ ಸರಿಗೆ. ತೋರಿಸ್ತೀನಿ, ದೀಪ ಹಚ್ತಾಯ್ತು ಅಮ್ಮ. ಅಭಿಷೇಕ ಹೋಮ ಮಾಡಿಸ್ಬೇಕಾದ್ರೆ ತೋರಿಸ್ತೀನಿ. ಹಾಕಿದ್ದೀನಿ ಫೋಕಸ್ಸು, ಅದ್ರಲ್ಲಿ ಆಗಲಿ. ಅದನ್ನು ಟೈಮ್ ಲ್ಯಾಪ್ಸ್ ಹಾಕ್ತೀನಿ ಗೈಸ್. ಓಂ ಗುರುಭ್ಯೋ ನಮಃ ಹರಿಃ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಪೌರೋಹಿಣಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ. ಫೋನ್ ಬಿಡಂಗಿಲ್ಲ, ಅವನಿಗದೇ ಫೋನಲ್ಲಿ. ಕಾಯಿ ಹೊಡ್ಕೊಂಬರೋಕ್ಕೆ ಕುಡ್ಲು ತಗೊಂಡು ಹೋಗೋಣ ಅಂತ ಕುಡ್ಲು ಮರ್ತುಬಿಟ್ಟಿದ್ದೆ. ಬರ್ರಿ ಇವಾಗ ಕುಡ್ಲು ತಗೊಂಬಿಟ್ಟು ಸೀದಾ ಹೋಗೋಣ ಅಂತ ಹೇಳ್ತಾ ಕುಡ್ಲು ಅಂದ್ಕೊಂಡು ಇದೇ ಅವ್ರು ಬಂದಿರೋ ಕಾರು ನಮ್ಮ ಸರ್ದು. ಕುಡ್ಲು ಅಂತ ತಗೊಂಡೋಗೋಣ. ನೀರು ಬೇರೆ ಬಿಟ್ಟಿದ್ದೆ ಗೈಸ್ ತೋಟದೊಳಗೆ,
ನೀರು ಬಿಟ್ಟಿದ್ದೀನಿ. ಇವಾಗ ಬರೀ ಫಸ್ಟ್ ಕುಡ್ಲು ತಗೊಂಡೋಗ್ಬಿಟ್ಟು ಕಾಯಿ ಹೊಡೆದು ಅದೇನೇನಾಗುತ್ತೆ ಅಂತ ನಿಮಗೆ ತೋರಿಸ್ತಿದ್ದೀನಿ ಗೈಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ನನ್ನ ಚಾನಲ್ ನೋಡ್ತಾ ಇರೋಗಳೇ 4 ಜನ ಕೂತಿದ್ದೀವಿ ಇವಾಗ. ಸರ್ ಮಂತ್ರ ಹೇಳ್ತವ್ರೆ, ಪತ್ರೆ ಕೊಟ್ಟವ್ರು ಆಗೋಕ್ಕೆ. ಹಾಕಿದಾದ್ಮೇಲೆ ಒಳಗಡೆ ಅಭಿಷೇಕ ಮತ್ತು ಹೂವು, ಲಾಸ್ಟಿಗೆ ಬಲಿ. ಮೊದಲನೇದಾಗಿರ್ತಕ್ಕಂಥದ್ದು ಸೂರ್ಯಗ್ರಹಣ ನಾವು ಯಾಕಪ್ಪ ಪ್ರಾರ್ಥನೆ ಮಾಡ್ಬೇಕಂದ್ರೆ ಉತ್ತಮವಾದಂತ ಆರೋಗ್ಯ ಪ್ರಾಪ್ತಿ ಆಗ್ಬೇಕಂದ್ರೆ ಸೂರ್ಯಗ್ರಹಣನ ಪ್ರಾರ್ಥನೆ ಮಾಡ್ಬೇಕಾಗುತ್ತೆ. ಹೇಳಿ ಓಂ ನಮೋ ಸೂರ್ಯಗ್ರಹಾಯ ನಮಃ ನಮಃ. ಓಂ ಪ್ರದಕ್ಷಿಣೆ ಮಂಡಲೆ ಹೂವ ಮಂತ್ರಾಕ್ಷತೆ ಆದ ತಕ್ಷಣ ಉದ್ಗಡ್ಡಿ ಆದ್ಮೇಲೆ ಮಂಗಳಾರತಿ ಇದೇ ತರ ಪ್ರತಿ ಗ್ರಹಕ್ಕೂ ಮಾಡ್ತಾ ಹೋಗ್ಬೇಕು. ಓಂ ಭೂರ್ಭುವಸ್ಸವಃ ಸೂರ್ಯಗ್ರಹಂ ಆವಾಹಯಾಮಿ ತಾಮೇಮಿ ಪೂಜಯಾಮಿ ರುಂಗೀರಾಯಾಮಿ ಚಂದ್ರಗ್ರಹಾಯ ನಮಃ. ಇದ್ರ ಕಡ್ಡಿ ಸಮಿತಿಗಳು ಇದು ನವಗ್ರಹ ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದ್ದು. ತಿಳ್ಕೊಳ್ಬಹುದು, ತಪ್ಪೇನಿಲ್ಲ. ಹಾಕ್ಬೇಕಾಯ್ತು. ನಿಮ್ಗೆ ಒಂದ್ಸತಿ ಹೇಳಿದ್ಮೇಲೆ ನಿಮ್ಮ ಜವಾಬ್ದಾರಿ ಅದು. ನೋಡ್ಕೊಂಡು ಹೋಗ್ತಾ ಇರ್ಬೇಕು ನೀವು. ಈಗ ಒಂದು ಅಂತ ಕರಿತೀವಿ ಮಂಗಳ ಗ್ರಹನ ಯಾಕಪ್ಪ ಪ್ರಾರ್ಥನೆ ಮಾಡ್ಬೇಕಂದ್ರೆ ಕೆಲವೊಂದ್ಸತಿ ಮೈಯಲ್ಲಿ ಗಾಯಗಳಾದ್ರೂ ಹೋಗೋದಿಲ್ಲ. ಯಾಕೆಂದ್ರೆ ಮಂಗಳ ಬಂದು ನೀಚ ಸ್ಥಾನದಲ್ಲಿ ಇರ್ತಾರೆ. ಆತರ ಆಗ್ಬಾರ್ದಂದ್ರೆ ಮಂಗಳ ಗ್ರಹನ ಪ್ರಾರ್ಥನೆ ಮಾಡ್ಬೇಕಾಗುತ್ತೆ. ಹೇಳಿ ಓಂ ನಮೋ ಮಂಗಳ ಗ್ರಹಾಯ ನಮಃ. ಇದನ್ನ ಬುಧ ಗ್ರಹ ಅಂತ ಕರಿತೀವಿ. ಬುಧ ಗ್ರಹನ ಯಾಕಪ್ಪ ಪ್ರಾರ್ಥನೆ ಮಾಡ್ಬೇಕಂದ್ರೆ ಬುಧನ ಬುದ್ಧಿಕಾರಕ ಅಂತ ಕರಿತೀವಿ. ಒಳ್ಳೆ ಬುದ್ಧಿ ಪ್ರಾಪ್ತಿ ಆಗ್ಬೇಕಂದ್ರೆ ಬುಧ ಗ್ರಹನ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ಓಂ ನಮೋ ಬುಧ ಗ್ರಹಾಯ ನಮಃ. ನವಗ್ರಹ ಪೂಜೆ ಆಗ್ತೈತಿ ಇವಾಗ 4 ಅದರಲ್ಲಿ ಹಾಕ್ತೀನಿ. ಫೈನಲಿ ನವಗ್ರಹದ ಇದು ಮುಗೀತು ಪೂಜೆ. ಇವಾಗ ಅಭಿಷೇಕಕ್ಕೆ ಹೋಗ್ಬೇಕು ಒಳಗಡೆಕ್ಕೆ. ಮುಖ್ಯ ಸೌದೆ ತಂದಿಕ್ಕಿ ನಿಂಬೆಹಣ್ಣು ತಗೊಂಬಂದು ಒಳಗೆ ಅಭಿಷೇಕಕ್ಕೆ ಹೋಗ್ಬೇಕು. A few moments later. ಅವರಿಗೆ ಹಾಲು ಹಾಕ್ತಾ ಇದ್ದಾರೆ, ಅಭಿಷೇಕ ಮಾಡ್ತಾ ಇದ್ದಾರೆ ಸರ್. ಮಧುಶರ್ಕರ ಸಮಿತಂ ಬಲೋದಕಂ ಮಹಾದೇವ ಪ್ರೋಕ್ಷಯಾಮಿ ಮಹೇಶ್ವರ ಆಪ್ಯಾಯ ಸುತಮೇದುತೆ ವಿಶ್ವದಸ್ಯ ವೃಷ್ಣಿಯಂ ಭವಾವಾಚಸ್ಯ ಸಂಘದೆ ಕ್ಷೀರೇಣ ಸ್ನವಯಾಮಿ ತಚ್ಚಂ ಯೋರಾವೃಣೀಮಹೇ ಘಾತುಂ ಯಜ್ಞಾಯ ಗಾತುಂ ಯಜ್ಞವತಯೇ ದೈವೀ ಸ್ವಸ್ತಿರಷ್ಟು ನಃ ದೈವೀ ಸ್ವಸ್ತಿರ್ಮಸ್ಸಲ್ಲಿ ಇವಾಗ ಅಭಿಷೇಕ ಮಾಡ್ತಾ ಇದ್ದಾರೆ. ಪ್ರಲಂಭಂ ಮಸ್ತಿಕಂಸೈವ ಮತ್ಸ್ಯಾಕೂರ್ಮ ವರಾಹಕಂ ಸಿಂಹಾಕ್ರಾಂತಂ ಮಹಾಕ್ರಾಂತಂ ಮದ್ಘರಂ ಪಲ್ಲವಂ ತದಾ ಏಥಾ ಮುದ್ರಶ್ಚ ಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ದೇವರುಗಳೇ, ಅಭಿಷೇಕ ಆಗಿ ಅಲಂಕಾರ ಆಗಿದೆ ದೇವರಿಗೆ. ಚರು ಫೋಟೋ ತಗೊಂತವ್ರಿ. ಸ್ಟಾರ್ಟ್ ಆಗಿದೆ ಇದು. ಹೂವ ಮಂತ್ರಾಕ್ಷತೆ ತಗೊಳ್ಳಿ.
ವಿಘ್ನೇಶ್ವರನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದರೊಳಗೆ ಹಾಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಹೋಮ ಸ್ಟಾರ್ಟ್ ಆಗಿದೆ. ಮಂಗಳಾರತಿ ಮಾಡ್ತಿದ್ದೆ. 3 ಸತಿ ನಿಲ್ಲಿಸಿ ಜೋರಾಗಿ ಹೊಡೆದಾಕ್ರಿ. ಚೇಂಜ್ ಹಾಕಿದ್ದೀರಾ ಅದಕ್ಕೆ? ಹಾಂ 3 ಸತಿ ನಿಲ್ಲಿಸಿ ಜೋರಾಗಿ ಹೊಡೆದಾಕ್ರಿ. ಕರ್ಪೂರ ಕೆಳಗೆ ಬಿಟ್ಬಿಡಿ ಫಸ್ಟ್. ಹಾಕ್ರಿ ಜೋರಾಗಿ, ಹಾಕ್ಬೋದು ಜೋರಾಗಿ. ಹಾಂ 2 ಹೋಲ್ಡ್ ಮಾಡ್ರಿ. ಸೀಟ್ರಿ ಆ ಕಡೆಕೊಂದು ಈ ಕಡೆಕೊಂದು. ಹಿಂಗೆ ಅಣ್ಣ ಹಿಂಗೆ ಮಾಡು. ಇಲ್ಲಿ ಪರವಾಗಿಲ್ಲ. ಏನು ಒಂದು ಲಚ್ಕೊಡ್ರಿ. ಒಂದು ಕೈ ಗಾಡಿ 2 ಹಾಕು. ಮನೆ ಸಾಂಬಾರ ಈ ಕಡೆಗೆ ಆ ಮೂಲಲ್ಲಿ ಮೂಲಕ್ಕೆ ಹಾಕ್ರಿ. ಬದಿಗೆ ಸೀಳದ್ರ ಇಲ್ಲಿಗೆ ತಗೊಂಬರ ವೈಭವ್, ಇಲ್ಲಿಗೆ ತಗೊಂಬ ಕೊನೆ ಇಲ್ಲಿಗೆ ತಗೊಂಬ. ನೀರು ಹಾಕ್ಲಿ. ಇವ್ರುಗಳೇ ಕಾಂತಣ್ಣ ಒಂದೇಟಿಗೆ ಹಾಕ್ಬೇಕು. ಇಲ್ಲ ರೋಡ್ ಕೊಡ್ಲಾ ಅದಲ್ಲಿಲ್ಲ ಅಂದರೆ ಆಗುತ್ತೆ ಅದರಲ್ಲೇ. ಹಾಂ ಇಲ್ಲಿಗೆ ಮತ್ತೆ ಸೀಳ್ರಿ. ಆಮೇಲೆ ಇವ್ರು ನೀರು ಹಾಕ್ಬಿಟ್ಟು ಅಷ್ಟೊಂದು ಹಾಕ್ತಾರೆ. ಹಾಗೆ ಮಾಡಿದ್ವಿಗಳೇ ರೆಡಿಯಾಗಿದೆ. ಇವಾಗ ಇದು ಹೊಡಿಬೇಕು. ಇದೆಲ್ಲಿಗೆ ಇಕ್ಲಿ ಹಿಡ್ಕ ನೀನು. ಶ್ರೀ ಮಹಾಗಣಾಧಿಪತಯೇ ಇದಂ ನಮಃ. ಓಂ ನಮೋ ರೋತಪತಯೇ ನಮೋ ಗಣಪತಯೇ ನಮಸ್ತೆ ಹಸ್ತಲಂ ಶೃಣ್ವನ್ನೋದಿ ವಿಸೀದವಗ್ರಸ್ವಾಹ. ಶ್ರೀ ಮಹಾಗಣಾಧಿಪತಯೇ ಇದಂ ನಮಃ. ಓಂ ಶ್ರೀ ಕ್ಲೀಂ ಕ್ಲೀಂ ಗಂ ಗಂ ಗಣಪತಯೇ ವರವರದ ಸರ್ವಜನಂ ವಶಮಾನಿ ವಶಮಾನಿ ಸ್ವಾಹ. ಶ್ರೀ ಮಹಾಗಣಾಧಿಪತಯೇ ಇದಂ ನಮಃ. ಹಾಪುಮೀಂದ್ರಕ್ಷ್ಮಂತಂ ಚಿತ್ರಂ ಗ್ರಾಭಂ. उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युं नमाम्यहं स्वाहा. उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युं नमाम्यहं स्वाहा. उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युं नमाम्यहं स्वाहा. ओम देवानां च ऋषीणां च परं काञ्चनसन्निभं बुद्धिभूतं त्रिलोकेशं तं नमामि बृहस्पतिं स्वाहा. बृहस्पतिग्रहाय नमः. ओम देवानां च ऋषीणां च परं काञ्चनसन्निभं बुद्धिभूतं त्रिलोकेशं तं नमाम्यहं स्वाहा. उग्रं वीरं महाविष्णुं ज्वलन्तं सर्वतोमुखं राजाय प्रहस्यसागिने नमो वयं वै श्रवणाय कुर्महे सुमेघामन् कामकामाय मह्यं कामेश्वर वै श्रवणो दधातु. कुबेराय वै श्रवणाय महाराजाय ते नमः. हरि ओಂ ಸ್ವಸ್ತಿ. ಹಾಕ್ಬಿಡ್ರಿ ಅದರೊಳಗೆ ತಟ್ಟೆ ಮಾತ್ರ ಕೈಲಿಟ್ಕೊಂಡು ಇಟ್ಬಿಡ್ರಿ. ಹಾಂ ಉಟ್ಕೊಳ್ಳಿ. ಮಂಗಳಾರತಿ ತಟ್ಟೆ ತಗೊಳ್ಳಿ. ಊದ್ಗಡ್ಡಿ ತೊಗೊಳ್ರಿ. ಅಲ್ಲಿಗೆ ಹೋಗ್ರಿ. ಹೋಗಪ್ಪ ನೀನು ಕಾಯಿ ಹೊಡೆದಿಡು. ಅಲ್ಲಿ ಪಡೆಹಣ್ಣು ಮುರಿಯೋ ನೈವೇದ್ಯ ಮಾಡ್ಕೊ. ನೀವು ಇಲ್ಲಿಗೆ ಒಂದೊಂದು ಹೂವು ಹಾಕ್ತಾ ಇರಿ. ಹಾಕ್ತೀವಿ ಕೊಡಿ. ಅವ್ರನ್ನ ಕರೀರಿ. ಅವ್ರು ನಿಮ್ಮೂರಿನ ಯಾರು ಕರಿಬೇಡ್ರಿ ಇವನ್ನ. ಓಂ ಋಷಿಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ ನಮಃ. ಓಂ ಸಂಕರ್ಷಣಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ
ಫೈನಲಿ ಪೂಜೆ ಮುಗೀತು. ಹಾಂ ಅದೇ ಕವನೆ ಬನ್ನಿ ಶತಮಾನಂ ಭವತಿ ಶತಾಯುಷ್ಯ ಪುರುಷ ಶ್ರೀವೇಂದ್ರಿಯ ಪ್ರತಿಷ್ಠತಿ ಶತಂ ದೀರ್ಘಮಾಯು ಆಯುಷ್ಮಾನ್ ಭವ. ಇಟ್ಕೊಳ್ಳಿ ನಿಮಗೆ. ದೇವ್ರುಗಳೇ ಫೈನಲಿ ಪೂಜೆ ಆಯಿತು. ಇವಾಗ ಮುಗಿಸ್ಕೊಂಡು ನಾನು ಸಂಸ್ಕೃತಿ ಬೆಳೆಸ್ಕೊಂಡ್ ಬಂದಿದ್ದೀನಿ. ನಾನು ಮುಂದೆ ಹಿಂಗೆ ಇರ್ತೀನಿ. ಹಾಗಾಗಿ ನನಗೆ ದೇವರು ಅದೇ ಥರ ಚೆನ್ನಾಗಿಟ್ಟಿದ್ದಾನೆ. ಯಾರಾದರೂ ಸ್ವಲ್ಪ ಆ ಕಡೆ ಈ ಕಡೆ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ. ನಾವು ಲೈನಲ್ಲಿ ಇದೀವಿ, ಹೋಗ್ತಾ ಇದ್ದೀವಿ. ರೂಢಿ ನನಗೆ. ನಾನು ನೀರು ಕುಡಿಯಲ್ಲ ಕಣಮ್ಮ, ಅವನಿಗೆ ಚೆನ್ನಾಗಿ ಗೊತ್ತು. ಅವ್ನು 2 ವರ್ಷ ನಮ್ಮ ಜೊತೆ ಇದ್ದಾನಲ್ಲಿ. ಕೇಳ ನಾನು ಹೆಂಗಪ್ಪ. ಆಮೇಲೆ ಯಾರ ಜೊತೆ ಸೇರ್ತಿರ್ಲಿಲ್ಲ ನಾನು. ಲೆಕ್ಚರರು, ಫಿಸಿಕ್ಸ್ ಲೆಕ್ಚರರು, ಸೈನ್ಸ್ ಮಾತಾಡ್ ನಾನು ಎಲ್ಲಿರ್ತಿದ್ದೆ ಯಾವಾಗ್ಲೂ. ಕರೆಕ್ಟ್ ಲ್ಯಾಬು ಕೇಳ್ರಿ, ಒಬ್ರ ಜೊತೆ ನಾನು ಮಿಂಗಲ್ ಆಗ್ತಿರ್ಲಿಲ್ಲ. ಟೀ ಕುಡಿಯಕ್ಕೆ ಹೋಗ್ತಿರಲಿಲ್ಲ. ಬಂದ ಕೇಳಿ ಟೀ ಕುಡಿಯಕ್ಕೆ ಯಾಕೆ ಸರ್ ಎಲ್ಲರ ಜೊತೆ ಎಲ್ಲರೂ ಹೋಗ್ತಾರೆ. HK ವೇಸ್ ಮೂರ್ತಿ ಸರ್ ಎಲ್ಲ ಹೋಗ್ತಾರೆ, ನೀವು ಯಾಕೆ ಹೋಗಲ್ಲ? ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಆಯ್ತು, ಖಂಡಿತ. ಎಲ್ಲ 3,000 years later. ನೋಡಿ ಗೈಸ್, ಪೂಜೆ ಎಲ್ಲ ಮುಗ್ದಿದ್ದಾಯ್ತು. ಇಷ್ಟೊತ್ತಕ್ಕ ರೆಸ್ಟ್ ಮಾಡಿದೆ. 12-1 ಗಂಟೆಗೆ ಪೂಜೆ ಮುಗೀತು. ಲಾಗ್ ಎಂಡ್ ಮಾಡೋಕೆ ಆಗಿರಲಿಲ್ಲ. ಸೊ ಹಂಗಾಗಿ ಇನ್ನೂ ಒಂಚೂರು ತುರುವೇಕೆರೆಗೆ ಹೋಗಿ ಆ ಹೋಮದ ಕುಂಡ ಎಲ್ಲ ಕೊಟ್ಟು ಬರಬೇಕು. ತುರುವೇಕೆರೆಗೆ ಹೋಗಿ ಬಂದಮೇಲೆ ಎಂಡ್ ಮಾಡಿರಾಗುತ್ತೆ ಅಂತ ಸುಮ್ಮನೆ ರೆಸ್ಟ್ ಮಾಡ್ತಿದ್ದೆ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದಲ್ವ, ಹಂಗಾಗಿ ಇವಾಗ ನೋಡಿ ಪೈಪ್ ಚೇಂಜ್ ಮಾಡ್ಬಿಟ್ಟು ಬನ್ನಿ ತುರುವೇಕೆರೆಗೆ ಹೋಗೋಣ. ಪೈಪ್ ಚೇಂಜ್ ಮಾಡೋಣ ಅಂತ ಪೈಪ್ ಇಲ್ಲಿ ಫಸ್ಟ್ನೇ ಬೆಂಡದ್ದು ಜೋಡಿಸಿದ್ದೀನಿ. ಅಲ್ಲೇ ಇವು 4 ಮಡಿನೂ ಆದವು. ಈ ಕಡೆವು ಇನ್ನೂ 4 ಮಡಿ ಇದ್ದಾವೆ. ಬಿಟ್ಬಿಟ್ಟು ಒಂದು ಸಾಲು ಒಂದು ನೀರು ಕುಡಿಸ್ಬಿಟ್ಟು ಆಮೇಲೆ ಅಲ್ಲೇ ಇದಾಗಿತ್ತಲ್ಲ, ಒಣ ಆಗಿತ್ತಲ್ಲ, ಹಾಗಾಗಿ ಸಾಲು ಇನ್ನೊಂದು ಸಾಲು ಹೊಡ್ಸೋಕ್ಕೆ ಇದಾಗುತ್ತೆ ಅಂತನೋ ಇನ್ನೊಂದು ಸಾಲು ಹೊಡೆಸ್ಬಿಟ್ಟು ಇದು ಮಾಡೋಣ ಆಗಿದ್ದಲ್ಲಿ ಅಂತನೋ ಹಾಕಿ ಹೊಡೆಸ್ತಾಯಿದ್ವಿ. ಇನ್ನೊಂದು ಸಾಲು ಗೊಬ್ಬರ ಹಾಕ್ಸ್ಬಿಟ್ಟು ಇನ್ನೊಂದು ಸಾಲು ಹೊಡೆಸಿ ಇನ್ನು ಡ್ರಿಪ್ ಇಟ್ಟರೆ ಮುಗೀತು ಕೆಲಸ ತೋಟದ್ದು. ಬನ್ನಿ ತುರುವೇಕೆರೆಗೆ ಹೋಗ್ಬೇಕಾದ್ರೆ ಸಿಗುವ. ಇನ್ನು ಇದವ್ರುಗಳೇ ಫೈನಲಿ ಜೋಡಿಸಿದ್ದೀನಿ. ಇವಾಗ ನೈಟು ಕರೆಂಟ್ ಬಂದರೆ ಇಷ್ಟ ಆಗಿ ಕಾಣುತ್ತೆ. ಬೆಳಗ್ಗೆ ಅಲ್ಲೊಂಚೂರು ಹಾಯಿಸೋದೈತೆ, ಇಲ್ಲೊಂಚೂರು ಹಾಯಿಸೋದೈತೆ. ಹಾಯಿಸ್ಬಿಟ್ಟು ನೋಡೋಣ. ಹೊತ್ತಾಗ ಹಾಕ್ತೀನಿ ಬೆಳಗ್ಗೆ ಎದ್ಮೇಲೆ. ಬರ್ರಿ ಇವಾಗ ಹೋಗೋಣ ಮನೆ ಕಡೆಗೆ. ಹೋಗಿ ಓಮದ್ಕೊಂಡ ತೊಳಿಬೇಕು. ಫಸ್ಟ್ ಹೋಗಿ ಓಮದ್ಕೊಂಡ ತೊಳೆಯೋಣ ಬರ್ರಿ. ಇವಾಗ ಓಮದ್ಕೊಂಡ ತೊಳೆದು ತುರುವೇಕೆರೆಗೆ ಹೋಗ್ಬೇಕು. ಇವಾಗ ಬರ್ರಿ ಇವಾಗ ಓಮದ್ಕೊಂಡ ತೊಳೆದು ಫಸ್ಟ್ ತುರುವೇಕೆರೆಗೆ ಹೋಗೋಣ. ನೋಡಿ ದೇವ್ರುಗಳೇ, ಇದರಲ್ಲಿ ಇರೋ ಇದನ್ನೆಲ್ಲ ಡೆಸ್ಟೆಲ್ಲ ತೆಗೆದು ಇದನ್ನು ತೊಳೆದು ತಗೊಂಡೋಗ್ಬೇಕು. ಬಿಸಿ ಇವಾಗ ಒಂದು ಚೀಲ ತಗೊಂಬಿಟ್ಟು ಬೂದಿ ಎಲ್ಲ ಹಾಕೊಂಡು ಬರ್ರಿ. ಬೂದಿ ಒಳಗೆ ಅದೇನೋ ಕಾಯಿನೋ ಕೊಬ್ಬರಿ ಎಲ್ಲ ಅವೆ, ಅವನ್ನ ಹಾಕೋಣ. ಫಸ್ಟು ಹಾಕ್ಬಿಟ್ಟು ತೊಳಿಬೇನ. ತೊಳೆದ್ಬಿಟ್ಟು ಸೀದಾ ತಗೊಂಡು ಹೋಗುವ. ಯಾವ ಚೀಲ ತಗೊಂಡೋಣ? ಹಾಂ ಇದೇ ಸರಿ, ಕೊಳೆ ಆಗಿರೋದು ಸರಿ ಆಗೈತೆ ಗೈಸ್. ಬನ್ನಿ ಇದಕ್ಕೆ ಹಾಕೋಣ. ಇವಾಗ ಬೂದಿ ಎಲ್ಲ ತೆಗೆದು ನೀರು ತುಂಬಿಕ್ಕಿದ್ದೀನಿ, ತೊಳಿತಾ ಇದ್ದೀನಿ. ನೀರು ತುಂಬಿಕ್ಕಿ ಎಲ್ಲ ಬಿಟ್ಕೊಳ್ಳಿ ತಿಳಿ ಅಂತನ. ತಿಳಿ ಬಿಟ್ಕೊಳ್ಳಿ ಬರ್ರಿ. ತೊಳೆದ್ಬಿಟ್ಟು ಸೀದಾ ತಗೊಂಡೋಗ. ಅದೇನು ಮಾಡ್ರಿ ನೋಡಿ. ಇವಾಗ ತಗೊಂಡವನ್ ಓಮದ್ಕೊಂಡ ಇಕ್ಕೊಂಡಿದ್ದೀನಿ. ಬನ್ನಿ ದೇವ್ರುಗಳೇ, ಇವಾಗ ಹೋಗಿ ಓಮದ್ಕೊಂಡ ಕೊಟ್ಬಿಟ್ಟು ಒಂಚೂರು ಪೈಪ್ಗಳು ಸಮಸ್ಯೆ, ಪೈಪ್ಗಳು ತಗೊಂಬಿಟ್ಟು ಸೀದಾ ಬರೋಣ. ನೋಡಿ ಬಂದ್ಬಿಟ್ಟು ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಬನ್ನಿ ಹೋಗುವ ಅಂತ ಹೇಳ್ತಾ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ದೇವ್ರುಗಳೇ, ಹೋಗ್ಬಿಟ್ಟು ಬರುವ. ನೋಡಿ ನಮ್ಮ ಪ್ರೇಮ್ದು ಯಾವ ಸಾಂಗ್, ಹೊಸ ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗ್ಗೆ ಬರ್ತಾಯಿದ್ದೆ ಕಾರಲ್ಲಿ. ಬನ್ನಿ ದೇವ್ರುಗಳೇ, ಹೋಗ್ಬಿಟ್ಟು ಹೋಮದ್ಕೊಂಡ ಕೊಟ್ಬಿಟ್ಟು ಒಂಚೂರು ಪೈಪ್ಗಳು ಬೇಕು, ಪೈಪ್ಗಳೆಲ್ಲ ತಗೊಂಬಿಟ್ಟು ಸೀದಾ ಬರೋಣ ಅಂತ ಹೇಳ್ತಾ ಬನ್ನಿ ಹೋಗ್ಬಿಟ್ಟು ಬರುವ. ಬನ್ನಿ ಸೀದಾ ತುರುವೇಕೆರೆಗೆ ಹೋಗ್ಬಿಟ್ಟು ಸಿಗ್ತೀನಿ ದೇವ್ರುಗಳೇ. ನೋಡಿ ದೇವ್ರುಗಳೇ, ನಮ್ಮ ಬಾಸ್ ಸಾಂಗ್ ಬರ್ತೈತೆ ರಾಬರ್ಟ್ ಫಿಲಮಿಂದು. ಬನ್ನಿ ದೇವ್ರುಗಳೇ, ಸಾಂಗ್ ಕೇಳ್ಕೊಂಡು ನಾ ಮಾಚನಹಳ್ಳಿ ಬಿಡ್ತಾ ಇದ್ದೀನಿ ಇವಾಗ ಅಂದಿವೆ. ಬನ್ನಿ ಇವಾಗ ಸೀದಾ ಹೋಗುವ ಮಾಚನಹಳ್ಳಿಯಿಂದ ಬಿಟ್ಟು. ನೋಡಿ ನಮ್ಮ ಬಾಸ್ ಸಾಂಗ್. ದೇವ್ರುಗಳೇ, ಫೈನಲಿ ತುರುವೇಕೆರೆ ರೀಚ್ ಆಗಿದ್ದೀನಿ. ನೋಡಿ ತುರುವೇಕೆರೆಯಲ್ಲಿ ಯಾವ ನಾಡಿ ಜನ ಇದ್ದಾರೆ ಅಂತ ದೇವ್ರುಗಳೇ. ಬನ್ನಿ ದೇವ್ರುಗಳೇ, ಇವಾಗ ಹೋಗ್ಬಿಟ್ಟು ಪೈಪ್ ಅಂಗಡಿ ತಕ್ಕ ನೋಡೋಣ. ಭಾನುವಾರ ಯಾವ ಅಂಗಡಿ ತೆಗ್ದಿರಲಿಲ್ಲ. ಬನ್ನಿ ಫಸ್ಟ್ ಹೋಗಿ ನೋಡೋಣ ಪೈಪ್ ಅಂಗಡಿ ಹತ್ರ. ಬನ್ನಿ ದೇವ್ರುಗಳೇ, ಹೋಗಿ ನೋಡೋಣ. ಪೈಪ್ ತಗೊಂಬಿಟ್ಟು ಹೋಗ್ತಾ ಇದ್ದೀನಿ ದೇವ್ರುಗಳೇ. ಬರ್ರಿ ಇವಾಗ ಅವರಿಗೆ ಇದನ್ನು ಕೊಟ್ಬಿಟ್ಟು ಹೋಗೋಣ ಸೀದಾ ಅಂತ ಹೇಳ್ತಾ ಬರ್ರಿ. ಇವಾಗ ಪೈಪ್ ತಗೊಂಡಿದ್ದೀನಿ ಬೇಕಾದವನ್ನೆಲ್ಲವ. ಬರ್ರಿ ಹೋಗೋಣ. ಇವಾಗ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಅವ್ರ ಅಂಗಡಿ ಬಾಗ್ಲಾಗ್ತಾರೆ. ಬರ್ರಿ ಹೋಗೋಣ ಇವಾಗ.
ಇಷ್ಟ ವಿಡಿಯೋ ದೇವ್ರುಗಳೇ ಬರೋದ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬನ್ನಿ ಹೋಗೋಣ ಮನೆ ಕಡೆಗೆ ಇವಾಗ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.